ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. 4 ವರ್ಷ ಆದಮೇಲೆ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಫಿಲಮ್ ಬಂದಿದೆ. KGF 2 ಆದಮೇಲೆ ಎಲ್ಲಿ ಒಂದು ಫಿಲಮು ಬರಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದು. ಟಾಕ್ಸಿಕ್ಕು ಅವಾಗ ತಾನೇ ಪ್ರಾಜೆಕ್ಟ್ ತೊಗೊಂಡಿದ್ರು ಅದಾದ ತಕ್ಷಣ. ಬಟ್ ಅವ್ರಿಗೆ ಗೊತ್ತು ಅವ್ರು ಯಾವ ರೀತಿ ಟೈಮ್ ತಗೋತಾರೆ ಅಂತ. KGF 1 ಆಗಲಿ 2 ಆಗಲಿ ಎಷ್ಟು ಟೈಮ್ ತೊಗೊಂಡಿದ್ರು ಅಂತ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿರುವ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ತುಂಬ ಬಹು ನಿರೀಕ್ಷಿತ ಚಿತ್ರ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ಭಾಷೆನಲ್ಲೂ ಅಷ್ಟೇ. ಯಾಕೆಂದರೆ ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮೇಯ್ನಾಗಿ ಶೂಟ್ ಆಗಿದೆ. ತಮಿಳು, ಹಿಂದಿ, ಮಲಯಾಳಂ, ತೆಲುಗುಗೆ ಡಬ್ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ರೀಸನಲ್ಲೂ ತಮಿಳಾಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ವೈಡ್ ಕರ್ನಾಟಕದಲ್ಲಿ ಹೇಳೋಂಗಿಲ್ಲ, ಎಲ್ಲ ಕಡೆಯೂ ಕೂಡ ಯಶ್ ಫ್ಯಾನ್ಸು ತುಂಬಿ ತುಳುಕ್ತಾ ಇರೋದು. ಸೊ ಅದರಿಂದ ಬಹು ನಿರೀಕ್ಷಿತ ಚಿತ್ರ ಅಂತಲೇ ಹೇಳ್ಬೋದು. ಸೊ ಅದು ಯಾವ ರೀತಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನನ್ನ ವ್ಯೂ, ನನ್ನ ಕಡೆಯಿಂದ ನನಗೆ ಏನು ಅನ್ನಿಸ್ತು ಅಂತ ಹೇಳ್ತೀನಿ ನೋಡಿ. ಈ ಫಿಲಮ್ನ ಪಾಸಿಟಿವ್ ಅಂತಂದರೆ ಎಂಟೈರ್ ಕ್ರ್ಯೂ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 4 ವರ್ಷ ತೊಗೊಂಡು ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಸಾವಿರಾರು ಬರುತ್ತೆ, ಅದು ಎಲ್ಲನೂ ತಡ್ಕೊಂಡು ದಡ ತಂದು ಸೇರಿಸಿದ್ದಾರೆ ಅಂತಂದರೆ 12,000 ಸ್ಕ್ರೀನ್ಗೆ ಆ ರೀತಿ ಒಂದು ಎಫರ್ಟು. ನಿನ್ನೆ ಯಶ್ ಅವರು ಅದನ್ನು ಪೋಸ್ಟ್ ಹಾಕಿದ್ರು, ನಮ್ಮ ಎಫರ್ಟ್ ಅಷ್ಟೊಂದಿದೆ, ದಯವಿಟ್ಟು ಏನು ರಿವೀಲ್ ಮಾಡಬೇಡಿ ಅನ್ನೋ ರೀತಿ ಹೇಳಿದರು. ಸೊ ಏನು ರಿವೀಲ್ ಮಾಡಲ್ಲ, ಸ್ಪಾಯ್ಲರ್ಸ್ ಇರಲ್ಲ, ಕಂಪ್ಲೀಟ್ ರಿವ್ಯೂ ನೋಡಿ. ಪಾಸಿಟಿವ್ ಅಂತ ಬಂದರೆ ಯಶ್ ಏನು ಆ ಮನುಷ್ಯ ಒಂದಲ್ಲ ಒಂದು ಏನಾದರೂ ಮಾಡಬೇಕು ಅಂತ ಮುಂದೆ ತಗೊಂಡು ಹೋಗ್ತಾನೆ ಇದ್ದಾರೆ. ಅವ್ರ ಎಫರ್ಟ್ಸ್ಗಳನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ಎಫರ್ಟು ಯಾವುದೋ ವೇಸ್ಟ್ ಆಗೋ ಎಫರ್ಟ್ ಅಂತೂ ಏನೂ ಆಗ್ತಾ ಇಲ್ಲ. ಅವರು ಎಫರ್ಟ್ ಹಾಕ್ತೀನಿ, ಅದಕ್ಕೆ ಪ್ರತಿಫಲ ಸಿಗಬೇಕು, ಆ ರೀತಿ ಎಫರ್ಟ್ ಆಗ್ತಿರೋದು. ಏನು ಯಶ್ ನೋಡ್ತೀರ ಆ ರೀತಿ ಖುಷಿ ಆಗುತ್ತೆ. ಸೊ ಕ್ಯಾಸ್ಟಿಂಗ್ ಅಂತ ಬಂದರೆ ಮೇಯ್ನಾಗಿ ಯಶ್ ಕಾಣಿಸ್ತಾರೆ. ಅದು ಬಿಟ್ಟರೆ ಬೇರೆ ಬೇರೆ ಕ್ಯಾರೆಕ್ಟರ್ ಇದ್ದಾವೆ, ಅದೆಲ್ಲ ಮನಸ್ಸಲ್ಲೇ ಉಳಿಯೋಲ್ಲ. ಯಶಿಂದ ಅವ್ರು ಯಾರೂ ಕಾಣಿಸೋದಿಲ್ಲ. ಮತ್ತು ಫೀಮೇಲ್ ಲೀಡ್ಸ್ ಏನಿದ್ದಾರೆ, ನಯನತಾರ ಆಗ್ಬೋದು, ಹುಮಾ ಕುರೇಶಿ ಆಗ್ಬೋದು, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್ ಮತ್ತು ಮೇಯ್ನಾಗಿ KR ಅಡ್ವಾಣಿ. ಫೀಮೇಲ್ ಲೀಡ್ ರೋಲ್ಗೆಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸೀನ್ಗಳಿದ್ದಾವೆ. ಆದರೆ KR ಅಡ್ವಾಣಿಗೆ ಇಂಥ ಒಂದು ಫಿಲಮ್ಮು ಏನು ಒಂಥರ 18+ ಫಿಲಮ್ ಅಂತಾರೆ ಅಂಥ ಇದರಲ್ಲೂ KR ಅಡ್ವಾಣಿ ನೋಡಿದಾಗ ಒಂದು ಲವ್ ಫೀಲಿಂಗ್ ಆಗಲಿ, ಒಂದು ಅವರಿಬ್ಬರ ರಿಲೇಷನ್ಶಿಪ್ ಆಗಿರ್ಬೋದು, ಯಾವ ರೀತಿ ಒಂದು ಕನೆಕ್ಟ್ ಆಗಿದೆ, ಅವರಿಬ್ಬರು ಕೆಮಿಸ್ಟ್ರಿ ಸಖತ್ತಾಗಿ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಯಶ್ ಇಲ್ಲಿ ರಾಯ ಆಗಿ ಅವರು ಅಲ್ಲೇ ವಿಲೀನ ಆಗಿಬಿಟ್ಟಿದ್ದಾರೆ. ಇವರು ಅಷ್ಟೇ KR ಅಡ್ವಾಣಿ ಅವರು ನದಿಯಾಗಿ ಅವರು ಕೂಡ ಅಲ್ಲೇ ವಿಲೀನ ಆಗಿಬಿಟ್ಟಿದ್ದಾರೆ. ಸೊ ಯಶ್ ಸ್ಟಾರ್ಟಿಂಗಿಂದ ಕೊನೆ ತನಕ ಇರ್ತಾರೆ. ಬಟ್ KR ಅಡ್ವಾಣಿ ಬರೋದು ಒಂದು ಸ್ವಲ್ಪ ಸೀಕ್ವೆನ್ಸ್ಗಳಲ್ಲಿ, ಬಟ್ ಆದರೂ ಕೂಡ ಅವರು ಮನಸ್ಸಲ್ಲಿ ಉಳಿತಾರೆ. ಸೊ ಅದಾದಮೇಲೆ ರುಕ್ಮಿಣಿ ವಸಂತ್ ಸೆಕೆಂಡ್ ಹಾಫಲ್ಲಿ ಬರ್ತಾರೆ. ಮತ್ತು ಫಸ್ಟ್ ಹಾಫಲ್ಲಿ ಹುಮಾ ಕುರೇಶಿ. ವುಮೆನ್ ಡಿಪೆಂಡೆಂಟ್ ಸೀನ್ಗಳೇನು ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಒಂದೊಂದು ಸೀನ್ಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ನೆಗೆಟಿವ್ಸಲ್ಲಿ ಹೇಳ್ತೀನಿ. ಏನು ಗೊತ್ತಾ, ಓಪನಿಂಗ್ ಸೀನು ಒಂದು ಸೀನ್ ಕನೆಕ್ಟ್ ಮಾಡುತ್ತೆ. ಹೋಗಿ ಕೂತ್ಕೊಂಡ ತಕ್ಷಣ ನಮ್ಮನ್ನ ಯಾವ ಥರ ಕನೆಕ್ಟ್ ಮಾಡುತ್ತೆ ಅಂತಂದರೆ, ಏನೋ ಇದೆ ಇಲ್ಲಿ ಅಂತ ಅಲ್ಲಿಗೆ ಫಿಲಮ್ಗೆ ಓಪನಿಂಗ್ ಸೀನೇ ಕನೆಕ್ಟ್ ಮಾಡಿಬಿಡುತ್ತೆ. ಆ ಥರ ಒಂದು ಸೀನು, ಅದನ್ನು ನೀವು ನೋಡಲೇಬೇಕು. ಆ ರೀತಿ ಆ ಸೀನು ಮಿಸ್ ಮಾಡ್ಕೊಂಡ್ರೆ ಸ್ವಲ್ಪ ಲೇಟಾಗಿ ಹೋಗಿ ಸ್ವಲ್ಪ ಫಿಲಮ್ ಕನೆಕ್ಟ್ ಆಗೋದು ಕಷ್ಟ ಆಗಿಬಿಡುತ್ತೆ. ಏನು ಈ ಥರ ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಆ ಸೀನ್ ಕನೆಕ್ಟ್ ಆದಮೇಲೆ ಶುರು ಆಗುತ್ತೆ ನೋಡಿ. ಒಂದು 2-3 ಕಡೆ ಕಣ್ಣೀರು ಬರುತ್ತೆ. ಆ ರೀತಿ ಒಂದು ಹೆವಿ ಫಿಲಮ್ ಆದರೂ ಕೂಡ, ಅಂದರೆ ಆ್ಯಕ್ಷನ್ ಬೇಸ್ಡ್ ಆಗಿರ್ಬೋದು, ಈ ಬ್ಲಡ್ ಶೆಡ್ಡು, ಸೊ ಇದೆಲ್ಲ ಇದ್ದರೂ ಕೂಡ ಒಂದೊಂದೆರಡು ಸೀನು ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿ ಒಂದೊಂದು ಸೀನ್ಗಳು ಇಟ್ಟಿದ್ದಾರೆ, ಸಖತ್ತಾಗಿದೆ ಮಾತ್ರ. ಅದನ್ನು ಆ ಫೀಲಲ್ಲೇ ನೋಡಬೇಕು. ಓಪನಿಂಗ್ ಏನು ಸ್ಟಾರ್ಟ್ ಶುರು ಆಗುತ್ತೆ ಮೊದಲನೇ ಸೀನು, ಅಲ್ಲಿಂದನೇ ನೋಡಬೇಕು. ಆವಾಗ ನಿಮಗೆ ಪಕ್ಕ ಕನೆಕ್ಟ್ ಆಗ್ತೀರಾ ಫಿಲಮ್ಗೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು, ನಯನತಾರಾಗೂ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅಂದರೆ ರಾಯ ಅವರ ಅಕ್ಕನ ಕ್ಯಾರೆಕ್ಟರ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೇಂಜ್ ತನಕ KGFಲ್ಲಿ ಹೆಂಗೆ ಅವ್ರ ತಾಯಿ ಕನೆಕ್ಟ್ ಆಗ್ತಾರೋ, ಇಲ್ಲಿ ನಯನತಾರ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಆ ರೀತಿ ಅವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರು ಒಪ್ಕೊಂಡು ಮಾಡಿರೋದು ನನಗೂ ಖುಷಿನೇ. ಇವಾಗ ಈ ಫಿಲಮಲ್ಲಿ ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡಲೇಬೇಕು. ರಾಜೀವ್ ರವಿ ಅವರು 1920 ಒಂದು ಹೇಳ್ತಾರೆ, 1947 ಒಂದು ಹೇಳ್ತಾರೆ, 1967 ಒಂದು ಹೇಳ್ತಾರೆ. 3 ಪೀರಿಯಡ್ ಏನಿದೆ, ಆ ಪೀರಿಯಡ್ಗಳಿಗೆ ನಾವೇ ಹೋಗಿದ್ದು ಬಂದ್ವೇನೋ ಅನ್ನೋ ರೀತಿ ಕೋರಿಯೋಗ್ರಾಫ್ ಮಾಡಿದ್ದಾರೆ. ಮಲಯಾಳಮಲ್ಲಿ 1-2-3 ಫಿಲಮ್ ಮಾಡಿದ್ದಾರೆ. ಬಟ್ ಇಷ್ಟೊಂದು ದೊಡ್ಡ ಫಿಲಮ್ಗೆ ಇದೇ ಫಸ್ಟ್ ಕೈ ಹಾಕಿರೋದು. ಅಂಥವ್ರನ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋದು ಅಷ್ಟು ಈಸಿ ಕೆಲಸ ಏನಲ್ಲ. ಯಾಕೆಂದರೆ ಅವರು ಮಲಯಾಳಂ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರೇ. ಈ ಫಿಲಮ್ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಒಬ್ಬ ವುಮೆನ್ ಆಗಿ ಇಷ್ಟೊಂದು ದೊಡ್ಡ ಫಿಲಮ್ನ ಕೈಗೆತ್ಕೊಂಡಿರೋ ವ್ಯಕ್ತಿ ಅಂದರೆ ಮೋಸ್ಟ್ಲಿ ಇವರೇ ಅನಿಸುತ್ತೆ. ಅದಕ್ಕೆ ಸಪೋರ್ಟ್ ಮಾಡೋದಂತ ಯಶ್ ಅವ್ರಿಗೂ ಒಂದು ಶ್ಲಾಘನೆ ಮಾಡಬೇಕು, ಮತ್ತು KVN ಪ್ರೊಡಕ್ಷನ್ವ್ರಿಗೂ ಕೂಡ. ಯಾಕೆಂದರೆ ಒಬ್ಬ ವುಮೆನ್ ಅಂದ ತಕ್ಷಣ ಏನು ಅವರೇನು ಕಡಿಮೆ ಇಲ್ಲ ಅಂತ ಈ ಫಿಲಮ್ ಡೈರೆಕ್ಟ್ ಮಾಡಿ ತೋರಿಸಿದ್ದಾರೆ. ಮೆನ್
ಡೈರೆಕ್ಟ್ ಮಾಡಿರೋ ಫಿಲಮ್ಗಳು ನೋಡ್ತಾ ಇರ್ತೀವಿ, ಮತ್ತು ವುಮೆನ್ ಡೈರೆಕ್ಟ್ ಮಾಡೋದು ಅಲ್ಪ ಸ್ವಲ್ಪ ನೋಡಿರ್ತೀವಿ. ಬಟ್ ಈ ರೀತಿ ಫಿಲಮ್ ನೋಡ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಸೊ ಗೀತು ಮೋಹನ್ ದಾಸ್ ಅವ್ರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು ಅನಿಸುತ್ತೆ. ಸೊ ಆ ರೀತಿ ಒಂದು ಧೈರ್ಯವಾದ ವುಮೆನ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಇನ್ಸ್ಪೈರ್ ಮಾಡಿಬಿಟ್ರು ಅವರು ಅಂತ ನನ್ನ ಅನಿಸಿಕೆ. ಸೊ ಡೈರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗುತ್ತೆ, ಅವರು ಚಿಕ್ಕ ಚಿಕ್ಕ ಸಿನಿಮಾ ಮಾಡಿದರು ಮಲಯಾಳಮಲ್ಲಿ, ಚೆನ್ನಾಗಿರೋದು 50 ಲಕ್ಷದ ಫಿಲಮ್ಮು ಆಸ್ಕರ್ಗೆ ಹೋಗಿತ್ತು ಅಂತಲೂ ಹೇಳಿದ್ರು. ಆದರೆ ಈ ರೀತಿ ಹೈಯೆಸ್ಟ್ ಬಜೆಟ್ ಫಿಲಮ್ನ ಅವರು ಡೈರೆಕ್ಟ್ ಮಾಡ್ತೀವಿ ಅಂತ ಮೋಸ್ಟ್ಲಿ ಅವರೇ ಅಂದ್ಕೊಂಡಿರಲ್ಲ. ಬಟ್ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಜೊತೆಗೆ ಅದಕ್ಕೆ ಸಾಥ್ ಕೊಟ್ಟಿರೋದು ಯಶ್ ಅಂದಮೇಲೆ ಇನ್ನು ಹೇಳಲೇಬೇಕಾ. ಸೊ ಅದರಿಂದ ಡೈರೆಕ್ಟರ್ ಕೂಡ ಸೂಪರ್ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಫೈಟ್ ಸೀಕ್ವೆನ್ಸು ಆ್ಯಕ್ಷನ್ಗಳು ನೋಡ್ತಾ ಇದ್ದರೆ, ಇವರು ಹಾಲಿವುಡ್ನಲ್ಲಿ ಜಾನ್ವಿಕ್ ಆಗಲಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಲಿ ಮಾಡಿರೋಂಥ ಸ್ಟಂಟ್ ಮಾಸ್ಟ್ರು ಇವರೇನೆ, ಜೆ ಪೇರಿ ಅಂತ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಒನ್ ಮಾಡಿದ್ದಾರೆ. ಯಶ್ ಮತ್ತು ಯಶ್ ಮಗ ಇಬ್ಬರು ಕೂಡ ಫೈಟ್ ಮಾಡೋ ಸೀಕ್ವೆನ್ಸ್ ಮಾಡಿದ್ದಾರೆ. ಅಲ್ಲಿ ಡ್ಯುಯಲ್ ರೋಲ್ ಮಾಡೋದೇ ಸ್ವಲ್ಪ ಕಷ್ಟ ಇರುತ್ತೆ. ಎಂಥ ಟೆಕ್ನಾಲಜಿ ಇದ್ದರೂ ಕೂಡ ಡ್ಯುಯಲ್ ರೋಲ್ ಮಾಡಬೇಕು ಅಂತಂದರೆ ಆ ಸೀಕ್ವೆನ್ಸ್ಗೆ ಎಷ್ಟು ಎಫರ್ಟ್ ಬೇಕು ಅಂತ ಗೊತ್ತು. ಆದರೆ ಆ ಸೀಕ್ವೆನ್ಸಲ್ಲಿ ಒಳ್ಳೆ ಕೋರಿಯೋಗ್ರಾಫು ಮಾಡ್ತೀನಿ, ಒಳ್ಳೆ ಸ್ಟಂಟು ಮಾಡ್ತೀನಿ, ಜೊತೆಗೆ ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗದಂಗೆ ಇಬ್ಬರು ಫೇಸ್ನು ಮ್ಯಾಚ್ ಮಾಡ್ತೀನಿ ಆ ಸೀಕ್ವೆನ್ಸಲ್ಲಿ ಅಂದರೆ ಯಾವ ರೀತಿ ಮಾಡಿರಬೇಕು. ಇಲ್ಲ ಅಂದರೂ ಆ ಫೈಟ್ ಸೀಕ್ವೆನ್ಸು 5 ನಿಮಿಷ ನಡೀತದೆ. ಸೊ 5 ನಿಮಿಷನೂ ಏನು ಇವರಿಬ್ಬರು ಬೇರೆ ಬೇರೆಯೇ ಮಾಡ್ತಾಯಿದ್ದಾರೆ ಫೈಟು ಅನ್ನೋ ರೀತಿಯೇ ಕಾಣಿಸುತ್ತೆ ಹೊರತು ಎಲ್ಲೂ ಕೂಡ ಮಿಸ್ ಆಗಿಲ್ಲ. ಈ ಗ್ರಾಫಿಕ್ಸ್ ಇದು ಅಂತ ಅನಿಸೇ ಇಲ್ಲ. ಆ ರೀತಿ ಮಾಡಿರೋದು VFX ಆಗಲಿ, ಕೋರಿಯೋಗ್ರಾಫ್ ಆಗಲಿ, ಸ್ಟಂಟ್ ಆಗಲಿ. ಸೊ ಅವ್ರಿಗೂ ಕೂಡ ಅಪ್ರಿಷಿಯೇಷನ್ ಮಾಡಲೇಬೇಕು. ಅವ್ರ ಸ್ಟ್ಯಾಂಡರ್ಡ್ಗೆ ಅವ್ರು ಮಾಡಿದ್ದಾರೆ. ಬಟ್ ನಮಗೆ ಅದು ಹೈ ಲೆವೆಲ್ ಅಂತ ಅನಿಸುತ್ತೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ಗಳ ಬಗ್ಗೆ ಬಂದರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿರೋದು ಇನ್ಯಾರೂ ಇಲ್ಲ, ನಮ್ಮ ರವಿ ಬಸೂರವರು. ಸೀಕ್ವೆನ್ಸ್ಫುಲ್ಲಾಗಿ ಏನು ಸೀಕ್ವೆನ್ಸ್ಗೆ ಬೇಕು ಆ ಮ್ಯೂಸಿಕ್ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ತಬಾಯಿ ಮತ್ತು ಕ್ಯಾಸಿನೋ ಸಾಂಗ್ಗೆ ವಿಶಾಲ್ ಮಿಶ್ರಾ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಸೀಕ್ವೆನ್ಸ್ಗೆ ಕರೆಕ್ಟಾಗಿ ಆ ಸಾಂಗ್ ಕೂರಿಸಿದ್ದಾರೆ, ಸಖತ್ತಾಗಿ ಮ್ಯಾಚ್ ಆಯಿತು ಕೂಡ. ಸೊ ಅದಾದಮೇಲೆ ಇನ್ನು ಎಡಿಟಿಂಗ್ ಅಂತ ಬಂದರೆ, ನಮ್ಮ ಉಜ್ವಲ್ ಕುಲಕರ್ಣಿ, KGF 2 ಖ್ಯಾತಿಯ ಉಜ್ವಲ್ ಕುಲಕರ್ಣಿ, ಆ ಚಿಕ್ಕ ಹುಡುಗ ಇವಾಗ 4 ವರ್ಷ ಆಗಿದೆ ಅಂದರೆ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಆ ರೀತಿ ಒಂದು ಮೆಚ್ಯೂರಿಟಿ, ಯಾವ ಥರ ಒಂದೊಂದು ಸೀಕ್ವೆನ್ಸ್ಗಳು ಕೂಡ ಕನೆಕ್ಟ್ ಆಗಬೇಕು ಅಂದರೆ ಎಡಿಟಿಂಗ್ ಮುಖ್ಯ. ಏನಾದ್ರು ಮಿಸ್ ಆಗಿ ಆ ಸೀನು ಒಂಚೂರು ಓವರ್ ಆಯಿತು, ಇಲ್ಲ ಈ ಸೀನ್ ಸ್ವಲ್ಪ ಶಾರ್ಟ್ ಆಯಿತು ಅಂತಂದರೂ ಕೂಡ ಅದೇನಾಗುತ್ತೆ, ನಮಗೆ ಸೀನ್ ಕನೆಕ್ಟ್ ಆಗೋಲ್ಲ. ಬಟ್ ಅದನ್ನೆಲ್ಲ ಕನೆಕ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೂ ಫಿಲಮ್ ಇನ್ನೂ ಫಾಸ್ಟಾಗಿ ಓಡೋದ್ರಿಂದ ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಅವರು ಏನು 100% ಕೊಡಬೇಕು ಆ ರೀತಿ ಕ್ಲಿಯರ್ ಕಟ್ ಎಡಿಟಿಂಗ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಉಜ್ವಲ್ ಕುಲಕರ್ಣಿ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರೊಡ್ಯೂಸರ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ KVN ಪ್ರೊಡಕ್ಷನ್ ಅವರು, ಜೊತೆಗೆ ಯಶ್ ಅವರ ಬಂಡವಾಳ ಏನಿದೆ ಅದನ್ನು ಹಾಕಿ, ಇವ್ರ ಸಂಭಾವನೆ ಏನಿದೆ ಅದನ್ನು ಕೂಡ ಅಲ್ಲಿಗೆ ಮುಡಿಪಿಟ್ಟು ಈ ಫಿಲಮ್ ಮಾಡಿದ್ದಾರೆ. ಹೈಯೆಸ್ಟ್ ಬಜೆಟ್ ಫಿಲಮ್ ಅಂತ ಇದು, ಇಂಡಿಯಾಗೇನೆ ಹೈಯೆಸ್ಟ್ ಬಜೆಟ್ ಸಿನಿಮಾ ಅಂತ ಇದು. 500ರಿಂದ 1000 ಕೋಟಿ ತನಕ ಆಗಿದೆ ಪ್ರೊಡಕ್ಷನ್ ಎಲ್ಲ ಸೇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಬಜೆಟ್ ಹಾಕಿರೋ ಫಿಲಮು, ಅಷ್ಟು ಎಫರ್ಟ್ ಹಾಕಿರೋ ಫಿಲಮು. ಪ್ರೊಡ್ಯೂಸರ್ಗಳಿಗೂ ಕೂಡ ಒಂದು ಸಲ್ಯೂಟ್ ಹೇಳಬೇಕು. ಒಂದು ಕನ್ನಡ ಫಿಲಮ್ ಅಂತ ಬೇಸಾಗಿ ಇಟ್ಕೊಂಡು ಈ ರೀತಿ ಒಂದು ಬಜೆಟ್ ಹಾಕ್ತಾರೆ ಅಂತಂದರೆ, ಯಾಕೆಂತಂದರೆ ಯಶ್ ಓಕೆ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ, ಬಟ್ ರೆಕಗ್ನಿಷನ್ ಇರೋದು ಕರ್ನಾಟಕದಲ್ಲಿ. ಸೊ ಅದನ್ನು ಒಂದು ಈ ರೀತಿ ಮೇಯ್ನಾಗಿ ತಗೊಂಡು ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತಪ್ಪ. ಸೊ ಓವರಾಲ್ ಏನಂತಂದರೆ ಫಿಲಮ್ಮು ಸ್ಟಾರ್ಟಿಂಗ್ ಕೂತ್ಕೊಂಡು ಕೊನೆ ತನಕ ಸ್ವಲ್ಪನೂ ಆ ಕಡೆ ಈ ಕಡೆ ನೋಡ್ದಂಗೆ ಕರ್ಕೊಂಡು ಹೋಗುತ್ತೆ. ಪಾಸಿಟಿವ್ಸ್ ಎಲ್ಲ ಇಷ್ಟ ಆದರೆ, ನೆಗೆಟಿವ್ಸ್ ಬಗ್ಗೆ ಒಂದು ಸ್ವಲ್ಪ, ತುಂಬ ಇಲ್ಲ ಒಂದು ಸ್ವಲ್ಪ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ, ಏನು ನೆಗೆಟಿವ್ ಅಂತ ಹೇಳೋಣ ಅದರಲ್ಲಿ. ಬಟ್ ಏನಂದರೆ ನಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಲೇಬೇಕಲ್ಲ. ಅದು ನೆಗೆಟಿವ್ಸ್ ಹೇಳದೇ ಇದ್ದರೆ ಬರೀ ಪ್ರಮೋಷನಲ್ ವೀಡಿಯೋ ಥರ ಆಗುತ್ತೆ. ಸೊ ಅದರಿಂದ ನೆಗೆಟಿವ್ಸ್ ಅಂತ ಬಂದರೆ, ಇದು 3 ಗಂಟೆ 14 ನಿಮಿಷ ರನ್ ಆಗುತ್ತೆ. ಅಷ್ಟು ನಿಮಿಷ ಇವರು ಇಷ್ಟು ಧೈರ್ಯವಾಗಿ ಬಿಡ್ತಾ ಇರಲಿಲ್ಲ. ಯಾಕೆ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ, ನಾಸಿಕೆ ಪುಷ್ಪ ಹಿಟ್ ಆಯ್ತಲ್ಲ, ಪುಷ್ಪ 2 ಏನು ಹಿಟ್ಟಾಯಿತು. ಸೊ ಅದರಿಂದ ಏನಾದ್ರು ಇನ್ಸ್ಪೈರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಅದು ಬಿಟ್ಟರೆ ಇದಕ್ಕಾಗಿರೋ ಪ್ರೊಡಕ್ಷನ್ಗೆ 3 ಅವರ್ 14 ನಿಮಿಷ ಏನು ದೊಡ್ಡ ವಿಚಾರ ಅಲ್ಲ. ಇದನ್ನು 2 ಪಾರ್ಟಾಗೂ ಮಾಡ್ಬೋದಾಯಿತು. ಬಟ್ ಆ ರೀತಿ ಬೇಡ, ಒಂದೇ ಪಾರ್ಟ್ ಕೊಡೋಣ ಅಂತ ಒಂದೇ ಪಾರ್ಟ್ ಕೊಟ್ಟಿದ್ದಾರೆ. ಅದು ಒಂದು ಖುಷಿ ಪಡೋ ವಿಚಾರ. ಜೊತೆಗೆ ಏನಂದರೆ ಅಷ್ಟೊತ್ತು ಆಲ್ಮೋಸ್ಟ್ 1.25 ಗಂಟೆ ಬೇಕು ನಮಗೆ ಇಂಟರ್ವಲ್ ಬರೋಕ್ಕೇ. ಸೊ ಆ ಪೇಷನ್ಸಲ್ಲಿ ಕೂತ್ಕೊಂಡು ನೋಡಬೇಕಲ್ಲ ಅನ್ನೋದೊಂದು ಸ್ವಲ್ಪ ನೆಗೆಟಿವ್ ಅನ್ನಿಸ್ತು. ಯಾಕೆಂದರೆ ನಾವು ಸಿನಿಮಾ ಇಷ್ಟಪಡೋರು ಖಂಡಿತ ನೋಡ್ತೀವಿ. ಈ ಕ್ಯಾಸುವಲಾಗಿ ಬಂದು ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದು ಕೂತ್ಕೊಳ್ಳೋರು ಅಷ್ಟೊತ್ತು ಕೂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಟಾಕ್ಸಿಕ್ ಅಂತ ಹೆಸರಿಟ್ಬಿಟ್ಟಿದ್ದೇನೆ ಅಂತಲೇ ಅಷ್ಟೊಂದು ಬ್ಲಡ್ ಶೆಡ್ ಬೇಕಾಗಿತ್ತಾ, ಅಷ್ಟೊಂದು ವೈಲೆನ್ಸ್ ಬೇಕಾಗಿತ್ತಾ, ಈ ಕಡೆ 18+ ತನಕ ತಗೊಂಡೋಗ್ಬೇಕಾಯ್ತಾ ಫಿಲಮ್ನ, ಅಂದರೆ ಆ ರೀತಿ ಸೀನ್ಗಳು ಇರಬೇಕಾಯ್ತಾ. ಟಾಕ್ಸಿಕ್ ಅಂತ ಇಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಸೀನ್ ಇಡಬೇಕು, ಕೆಟ್ಟೊಂಥರ ತೋರಿಸ್ಬೇಕು ಅನ್ನೋದೇನು ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ಅವ್ರ ಬೇಸ್ ಏನಾದರೂ ಅದೇ ಆಗಿದ್ದರೆ ಸೊ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ 18+ ಅಂದರೆ ಆಲ್ಮೋಸ್ಟ್ ವರ್ಲ್ಡ್ ಓವರ್ ನೋಡ್ತಾರೆ.
ಬಟ್ ನಾವು ಬೇಸಿಕ್ಕಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕ್ಕೆ ಸ್ವಲ್ಪ ಮುಜುಗರ ಆಗ್ಬೋದು. ಓಕೆ, 18 ವರ್ಷ ಆದಮೇಲೆ ಇರೋರು ಕರ್ಕೊಂಡೋದ್ರು ಕೂಡ ಒಬ್ಬ ತಂದೆ ಮಗಳನ್ನೋ ಇಲ್ಲ ತಂಗಿನೋ ಅಕ್ಕ ತಂಗಿರ ಜೊತೆನೋ ಏನೋ ಹೋದಾಗ ಒಂದು ಸ್ವಲ್ಪ ಮುಜುಗರ ಆಗೇ ಆಗುತ್ತೆ. ಎಂಥವ್ರಾದರೂ ಅಷ್ಟೇ, ನಾವು ಹೇಳ್ಬೋದು ಅದೆಲ್ಲ ಕಾಮನ್ ಅಂತ, ಬಟ್ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ, ಅದಂತೂ ನಿಜ. ಆಮೇಲೆ ನನಗೆ ಸ್ಟಾರ್ಟಿಂಗು ನೋಡ್ಬೇಕಾದ್ರೆ ಅನಿಸಿದ್ದು ಫಿಲಮೆಲ್ಲ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಆದರೆ ಈ ರಾಯ ಕ್ಯಾರೆಕ್ಟರ್ ಅವರ ಆ್ಯಂಗಲಲ್ಲಿ ನೋಡಬೇಕಾ ಇಲ್ಲ ಅವ್ರ ಮಗ ಏನಿದ್ದಾನೆ ಟಿಕೆಟ್ ಅವನ ಆ್ಯಂಗಲಲ್ಲಿ ನೋಡಬೇಕಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಮುಕ್ಕಾಲು ಭಾಗ ತನಕ ಹಂಗೆ ಕನ್ಫ್ಯೂಸ್ ಆಗ್ತಿತ್ತು. ಈಗ ರಾಯ ಹಿಂಗೆ ಮಾಡ್ತಾ ಇದ್ದಾನೆ, ಅವ್ನಿಗೇನೋ ಒಂದು ಮೋಟಿವ್ ಇದೆ, ಅದನ್ನು ಅಚೀವ್ ಮಾಡೋದು ಫಿಲಮ, ಇಲ್ಲ ಅವ್ನ ಮಗ ಈ ಥರ ಅವ್ರ ಅಪ್ಪ ಮಾಡ್ದ ಅಂತ ಅವನು ರಿವೆಂಜ್ ತಗೊಳ್ಳೋದು ಫಿಲಮ್ಮ ಅಂತ ಮುಕ್ಕಾಲು ಭಾಗ ಕನ್ಫ್ಯೂಸಲ್ಲೇ ನೋಡ್ತಾ ಇದ್ದೆ. ಆ ಎಂಡಿಂಗಲ್ಲಿ ಒಳ್ಳೆ ಕ್ಲಾರಿಫಿಕೇಷನ್ ಕೊಟ್ಟರು, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಹೆಂಗಿತ್ತಪ್ಪ ಫಿಲಮ್ ಅಂತಂದರೆ ನೋಡ್ಬೋದಾ ಅಂತ ಕೇಳಿದ್ರೆ ನನಗೆ ಆ ಆ್ಯಂಗಲು ಬೇಡ ಈ ಆ್ಯಂಗಲು ಬೇಡ, ಒಳ್ಳೆ ಮಾಸ್ ಹೀರೋ, ಒಳ್ಳೆ ಆ್ಯಕ್ಷನ್ಗಳು, ಸ್ಟಂಟ್ಗಳು, ಒಂದೆರಡು ಒಳ್ಳೆ ಸಾಂಗ್ಗಳು, ಮತ್ತು ಒಳ್ಳೆ ಕೆಮಿಸ್ಟ್ರಿ, ಒಳ್ಳೆ ಸಿನಿಮಾಟೋಗ್ರಫಿ, ಒಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಒಳ್ಳೆ ಎಡಿಟಿಂಗು, ಇಷ್ಟಿದ್ರೆ ಸಾಕು ನನಗೆ. ಅದು ಅಲ್ಲದೆ ನಾನು ಒಂದು ಕನ್ನಡ ಸಿನಿಮಾ ಈ ಲೆವೆಲ್ಗೆ ಹೋಗ್ತಿದೆ ಅಂತಂದರೆ ಒಂದಲ್ಲ ಎರಡು ಸರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್.